ತಿಂತೀರಾ? ನೀನೇ ತಿನ್ಕೋ. ಅದೇನು ನಾನು ಏನೇ ಕೇಳಿದ್ರು ಉರ್ಕೊಂಡು ಉತ್ತರ ಕೊಡ್ತಿರಲ್ಲ, ಹೆಂಡತಿ ಹತ್ರ ಹೀಗ ಮಾತಾಡೋದು? ಯಾರ ಹೆಂಡ್ತಿ? ನೀವು ನನಗ್ ತಾಳಿ ಕಟ್ಟಿದ್ದೀರಾ. ತಾಳಿನ ಎಲ್ಲಿ ತೋರ್ಸು ನೋಡಿ. ಇದು ತಾಳಿನಾ? ನನ್ನ ಪ್ರಕಾರ ಇದು ಕತ್ತು ಬಿಗಿಯೋ ಹಗ್ಗ. ಸಾಹೇಬ್ರೆ, ತಾಳಿ ಬಗ್ಗೆ ಹಾಗೆಲ್ಲ ಕೇವಲವಾಗಿ ಮಾತಾಡಬಾರ್ದು. ತಪ್ಪು ತಪ್ಪು ತಪ್ಪು. ಓ, ಈ ಡವ್ ಎಲ್ಲ ಮಾಡಿ ನನ್ನ ಬುಟ್ಟಿಗೆ ಹಾಕೊಳಕ್ ನೋಡಕ್ ಹೋಗ್ಬೇಡ. ಈ ಕಂಟಿತವ ಅದೆಲ್ಲ ನಡಿಯಾಕಿಲ್ಲ. ಏನು ಅವಾಗ್ಲಿಂದ ಒಂಥರ ಮಾತಾಡ್ತಿದ್ದೀರಾ? ಎಲ್ರೂ ಒತ್ತಾಯ ಮಾಡಿದ್ರು ಅಂತ ನಾನು ಈ ಶಾಸ್ತ್ರಕ್ಕೆ ಒಳಗಡೆ ಬಂದಿದ್ದು. ಇಲ್ಲಾಂದ್ರೆ ಬಿಟ್ಟೋಗ್ಬಿಡ್ತದ? ಹೋಗ್ತಾ ಇರ್ಲಿಲ್ಲ, ಕೋಪ ಮಾಡ್ಕೊಳ್ಳೋರ ಹತ್ರ ನಾನು ಮಾತಾಡ್ತಾ ಇರ್ಲಿಲ್ಲ. ಓ, ಆಟ ಅನ್ಕೊಬ್ಬ ನಿಂಗೆ. ಮತ್ತೆ ನೀವ್ ಈ ತರ ಕೊಪ್ಪ ತೋರ್ಸಿದ್ರೆ ನಾನೇನ್ ಮಾಡ್ಲಿ? ಕೊಬ್ಬು ಕರಗ್ಸಕ್ಕೆ ನಾನಿನ್ನ ಲಗ್ನ ಆಗಿರೋದು. ಏನ್ ಹಂಗ್ ನೋಡ್ತಿದ್ಯಾ? ಅರ್ಥ ಆಗಿಲ್ವಾ? ನಾನಿನ್ನ ಯಾವುದೇ ಕಾರಣಕ್ಕೂ ಪಿರುತಿ ಮಾಡಲಿಲ್ಲ. ನೀನ್ ನನಗೆ ಮಾಡಿದ ಅವಮಾನಕ್ಕೆ ನಿನ್ ಜೀವನನ ನರ್ಕ ಮಾಡ್ಬೇಕು ಅಂತ ನಾನಿನ್ನ ಕಟ್ಕೊಂಡಿದ್ದು. ಇವತ್ತಿಂದ ನಿನ್ ಕಂಟಕ ಶನಿ ಶುರು ಆಯ್ತು. ಜೀವನ ಪೂರ್ತಿ ಕಣ್ಣೀರ್ ಹಾಕಂಗ್ ಮಾಡಿ ನಿನಗೆ ನರ್ಕ ತೋರಿಸ್ತೀನಿ. ಸಾಹೇಬ್ರೆ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನಾನೇ ನಿಂದ ತಮಾಷೆ ಮಾಡ್ಲಿ? ನಿನ್ನ ಪಿರುತಿ ಮಾಡ್ತೀನಿ ಅಂತ ಹೇಳಿದ್ದೆ ಸುಳ್ಳು. ನೀವೇನ್ ಬೇಕಾದ್ರೂ ಹೇಳಿ, ಆದ್ರೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಷ್ಟೊತ್ನೆಲ್ಲ ಇಲ್ಲಿಗೆ ಬರಕ್ ಹೇಳ್ದೆ ನೀನು? ಸಾಲ ಕೇಳ್ದೆ. ನಿನ್ ಮಗಳ ಮದುವೆ ಆಗೈತೆ, ಒಳ್ಳೆ ಮನೆ ಸೇರವಳೆ, ಇದನ್ನ ಆಚರಣೆ ಮಾಡ್ಲಿ ನಾನು ಸಂದಾಗಿರ್ತದ? ಬಾಕು ಏ ನಂಗೆ ಬೇಡಪ್ಪ. ಏನೋ ಪುಟಮಿಗೆ ಎದ್ರಕಂಡು ಬೇಡ ಅಂತಿದ್ಯಾ? ಹಂಗಲ್ಲ, ಮಗಳು ಅಳಿಯ ಎಲ್ಲ ಮಂದವ್ರೆ, ಅವ್ರ ಮುಂದೆ ನಾವೇನೋ ಬಾಟ್ಲಿ ಇಟ್ಕೊಂಡು ಅವ್ರ ಮುಂದೆ ಹೋಗಿ ಕುಂತ್ಕೊಂಡ ಕುಡಿತಾ ಇದೀವಿ, ಏನಿಲ್ವಲ್ಲ? ಬಾ ಕುಂತ್ಕ. ಆದ್ರೂ ಪಾದ್ರು ಏನೈತದ್ರಾಗ? ನಮ್ಮ ಅಳಿ ಅಂದ್ರು ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡವ್ರೆ, ಅದಕ್ಕಿಂತ ಸಂತೋಷ ನನ್ಗೆ ಇನ್ನೇನೈತೆ? ಕಾಳಿ ಇದ್ದಿದ್ರೆ ಅವನದು ಕಂಪ್ನಿ ಆಗಿರೋದು, ಅವನಿಲ್ಲ, ನೀನೇ ನನ್ನ ಕಂಪ್ನಿ. ಬಾ. ಯಾರು ನೋಡಿದ್ರೆ ಯಾರು ನೋಡಕ್ಕಿಲ್ಲ. ಅದು ಅಲ್ಲದೆ ಇವತ್ತು ನೀನ್ ತಾವ ಮನ್ಸು ಬಿಚ್ಚಿ ಮಾತಾಡ್ಬೇಕು ಅನ್ಸ್ಬಿಟ್ಟು. ಬಾ. ಹೆಂಗಂದ್ರಪ್ಪ, ಇವತ್ತು ನಂಗೆ ಸಾಮಾನ್ಯ ಖುಷಿ ಆಯ್ತು. ಅದಕ್ಕೆ ಕಾರಣ ನೀನೆ. ನಂದೇ ಏನಿದೆ ಅದ, ಎಲ್ಲ ಮುಂದಿಂತು ಮಾಡಿತ್ತು ನೀವು, ಅದಕ್ಕೆ ನನಗೂ ಖುಷಿ ಇದೆ. ಯಾರು ಮಾಡಿದ್ರೆ ಏನು ಗಂಗಾಧರಪ್ಪ? ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕನ್ಯಾದಾನ ಅಂತಾರೆ. 3 ಮಕ್ಳಿಗೆ ಜನ್ಮ ಕೊಟ್ಟೆ, ನನಗೆ ಆ ಭಾಗ್ಯ ಸಿಕ್ಕಿದಂಗ. ಮೊದಲನೇ ಮಗಳು ಸಾನ ಮದುವೆ ಆಯ್ತಲ್ಲ, ಅವ ನನ್ನ ರಾಜಿ ತಬಿ. ಇನ್ನೆರಡನೇ ಮಗಳು ಸ್ನೇಹನ ಮದುವೆ, ಅದು ಹೆಂಗಾಯ್ತೋ ಗೊತ್ತೇ ಆಗಲಿಲ್ಲ. ಇನ್ನು 3ನೇ ಒಬ್ಬಳವಳೆ, ಅವಳದೊಂದು ಮದುವೆ ಅಂತ ಆಗ್ಬಿಟ್ರೆ ನೋಡ, ಅಷ್ಟೊಳಗೋ ನಾನು ಇರ್ತೀನೋ ಇರಕ್ಕಿಲ್ವೋ ಏನೂ ಗೊತ್ತಿಲ್ಲ. ಬಿಡ್ತು ಅನ್ನೋ ಗೋಪಾಲಣ್ಣ, ಎಂತ ಮಾತಾಡ್ತೀನಿ ನೀನು? ಮನುಷ್ಯ ಯಾವಾಗ ಹೆಂಗೋ ಏನೋ ಗೊತ್ತಿಲ್ಲ. ಬದುಕಿದ್ದಾಗ ಅವನ ಕರ್ತವ್ಯನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಬಿಡ್ತು. ಆವಿಸಿದಾಗೆ ನಿನ್ನ ಬಗ್ಗೆ ಸಾನೇ ಗೌರವ ಆಯ್ತು ನನಗೆ. ನಿನ್ನ ಮಗಳ ಮದುವೆ ನೋಡಿ ನನ್ನ ಮಗಳ ಮದುವೆ ನೋಡಿದಷ್ಟೇ ಖುಷಿ ಆಗೋಯ್ತು ಗಂಗಾಧರಪ್ಪ. ಆ ಹೆಣ್ಮಗಿನ ಹೆಸರು ಸ್ನೇಹನೇ. ಅದಕ್ಕೆ ದಾರಿ ಕೊಟ್ಟು ಕೊನೆ ಪಕ್ಷ ಇದೊಂದು ಕರ್ತವ್ಯ ಏನಾದರೂ ಮಾಡಿದ್ನಲ್ಲ ಅಂತ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಮ್ಯಾಕೆ ನಾನು ಸತ್ರೂ ನಂಗೆ ಚಿಂತೆ ಇಲ್ಲ. ಎಂತ ಮಾತಾಡ್ತೀಯ ಗೋಪಾಲಣ್ಣ? ಅಲ್ಲ, ಸ್ನೇಹಂಗೆ ಹೆಸರಿಗೆ ಅಷ್ಟೇ ನನ್ನ ಅಪ್ಪ, ಆದರೆ ಅವಳ ಜೀವನಕ್ಕೆ ಒಂದು ಸರಿಯಾದ ದಾರಿ ತೋರಿಸಿ ಅವಳನ್ನು ಸರಿಯಾದ ಮನೆಗೆ ಸೇರಿಸಿದವರು ನೀನು ಮತ್ತೆ ಪುಟ್ಟಕ್ಕ. ನಿಜ ಹೇಳ್ಬೇಕು ಅಂತಂದ್ರೆ ನೀವಿಬ್ಬರೇ ಅವಳ ತಂದೆ ತಾಯಿ. ಎಂತ ಮಾತಿ ಊಟಗ ರಕ್ತ ಹಂಚ್ಕೊಂಡು ಹುಟ್ಟಿದ ಮ್ಯಾಕೆ ಅಣ್ಣ ತಮ್ಮ ಅನ್ನೋ ಒಂದು ಸಂಬಂಧ ಬೆಳೀತು. ತಾಳಿ ಕಟ್ಟಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಹುಟ್ಕೋತದೆ.
ಆದರೆ ಯಾವುದೇ ಎಲ್ಲೇ ಇಲ್ಲದೆ ಎತ್ತರಕ್ಕೆ ಬೆಳೆದು ಕೊನೆ ತನಕ ಉಳ್ಕೊಳ್ಳೋ ಯಾವ ಸಂಬಂಧ ಹೇಳು? ಗೆಳತನ ಅನ್ನೋ ಸಂಬಂಧ. ನಿಜ ನಿಜ ಗೋಪಾಲಣ್ಣ. ನೋಡು, ಈಗ ನನ್ನ ನಿನ್ನ ನಡುವೆ ಯಾವ ಸಂಬಂಧ ಆಗಲಿ ಯಾವ್ದು ಕಟ್ಪಾಡಾಗಲಿ ಇಲ್ಲ. ಆದರೂ ನನ್ನ ಮನಸ್ಸಿನಾಗೆ ಸಾನೇ ದೊಡ್ಡ ಜಾಗ ತಗೊಂಬಿಟ್ಟಿದ್ದೆ ಗಂಗಾಧರ. ನಿಜ ಹೇಳ್ತೀನಿ ಗೋಪಾಲಣ್ಣ, ನನ್ನ ಮನಸ್ಸಿನಲ್ಲೂ ಅಷ್ಟೇ ನಿನ್ನ ಬಗ್ಗೆ ತುಂಬ ದೊಡ್ಡ ಜಾಗನೇ ಇದೆ. ನೋಡ, ಕುರ್ಬಿಡು ಬಾಯಿ ಬಂದ ಮಾತಾಡ್ತಾವನೆ ಅಂತ ಅನ್ಕೋಬೇಡ. ಕೊನೆವರೆಗೂ ಅಂದರೆ ನಾನು ಉಸಿರೋವರೆಗೂ ನೀನು ನನ್ನ ಗೆಳೆಯ ಅನ್ನೋದು ದೀಟ. ಗೋಪಾಲಣ್ಣ, ನನಗೂ ನನ್ನ ಜೀವನದಲ್ಲಿ ಸಾಂತ್ವನ ಹೇಳಿ ಕಣ್ಣೀರು ಒರೆಸೋ ಜೀವ ಯಾವುದೂ ಇರಲಿಲ್ಲ. ಈಗ ನೀನು ಸಿಕ್ಕಿದೆಯಲ್ಲ, ಇದು ನನ್ನ ಪುಣ್ಯ. ಸೋತು ಬಂದವ್ರಿಗೆ ಶಕ್ತಿ ತುಂಬೋ ಜೀವ ತುಂಬೋ ಜಾಗ ಈ ಪುಟಕ್ಕೆ. ಇದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಮ್ಯಾತ್ತಿಗೆ ಆದಷ್ಟು ಬಿರ್ನೆ ಒಂದು ಕೂಸು ಅಳೋ ಶಬ್ದ ಕೇಳಿಸ್ಬಿಟ್ರೆ ಅಷ್ಟೇ ಸಾಕು. ನನಗೂ ಅದೇ ಅದೇನಾರ ಆದ್ರೆ ಇನ್ನೊಂದ್ಸರಿ ಕುಡಿಬೋದು ಅನ್ನೋ ಆಸೆ.